LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. MB ಮರ್ಮಕಲ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಸರ್ ನಮಸ್ತೆ. ವಿಚಾರ ಅಂತ ಅಂದ್ರೆ ನಾವು ಈಗ ನಮ್ಮ ರಾಜ್ಯದ ವಿಚಾರವಾಗಿನೇ ಹೇಳಿದ್ರೆ ನಮ್ಮಲ್ಲೇನು ಈಗ ಎಲೆಕ್ಷನ್ ಇಲ್ಲ, ಮತ್ತೊಂದಿಲ್ಲ, ಹಾಗಾಗಿ ಬಹಳ ಒಂದು ಘೋಷಣೆಗಳು ಮತ್ತೊಂದು ನಮ್ಮ ಹಿಂದೆನೇ ಘೋಷಣೆ ಆಗಿದೆ, ನಮ್ಗೆ ಇನ್ನೂ ಬಂದಿಲ್ಲ. ಅದು ಒಂದ್ ಕಡೆ ನಾವು ಪಕ್ಕಕ್ಕೆ ಇಡೋಣ. ಬಿಹಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಯೋಜನೆಗಳು ಘೋಷಣೆ ಆದಂತದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಓವರ್ ಆಲ್ ಆಗಿ ಇದೊಂದು ಪಾಪ್ಯುಲರ್, ಅದರ ಜೊತೆಗೆ ದೇಶದ ಆರ್ಥಿಕತೆಗೆ ಬೂಸ್ಟ್ ಕೊಡುವಂತ ನಿಟ್ಟಿನ ಯಾವ ಪ್ರಯತ್ನಗಳು ಆಗಿದೆ ಅನ್ನುವಂಥದ್ದು ನೀವು ಕಂಡುಕೊಂಡಿದ್ದೀರಾ ಸರಿ ಓವರ್ ಆಲ್ ಬಜೆಟ್ ಅನ್ನ ನೋಡಿದಾಗ? ಓವರ್ ಆಲ್ ಬಜೆಟ್ ಹೇಳಬೇಕಂದ್ರೆ ಹೋದ ವರ್ಷ ಏನು ಹೇಳ್ತಿದ್ರು ಅದೇ ರೀತಿ ಈ ಸಲನೂ ಹೇಳಿದ್ದಾರೆ. ಅಟ್ರ್ಯಾಕ್ಟ್ಫುಲ್ ವರ್ಡ್ಸ್ ಇದ್ದಾವೆ, ಅಟ್ರ್ಯಾಕ್ಟ್ಫುಲ್ ಸ್ಕೀಮ್ಸ್ ಇದ್ದಾವೆ. ಬಟ್ ಯಾವುದೇ ಸರ್ಕಾರ ಇರಲಿ, ಇದೇ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ ಕಾಂಕ್ರೀಟಾಗಿ ಯಾವುದೇ ಸ್ಕೀಮ್ಗಳಾಗಲಿ ಯಾವುದೇ ವರ್ಕ್ಗಳಾಗಲಿ ಹೇಳಿಲ್ಲ. ನಾವು ಹೇಳ್ಬೋದು. ಈಗ ಉದಾಹರಣೆಗೆ ಕೋಆಪ್ರೇಟಿವ್ ಸೆಕ್ಟರ್, ಎಲ್ಲಿವರೆಗೆ ಕೋಆಪ್ರೇಟಿವ್ ಸೆಕ್ಟರ್ ಇಂಪ್ರೂವ್ ಆಗೋಲ್ಲ ಅಲ್ಲಿವರೆಗೆ ಅಗ್ರಿಕಲ್ಚರ್ ಸೆಕ್ಟರ್ ಇಂಪ್ರೂವ್ ಆಗೋಲ್ಲ. ಸೊ ಆಮೇಲೆ ಹೇಳ್ತಾರೆ ಮೇಡಮ್ ಅರ್ಬನ್ ಮಿಡ್ಲ್ ಕ್ಲಾಸ್ ಬಗ್ಗೆ ನಾವು ಜಾಸ್ತಿ ಇದು ಮಾಡ್ತೀವಿ. ಅರ್ಬನ್ ಮಿಡ್ಲ್ ಕ್ಲಾಸ್ ಇಸ್ ನಾಟ್ ಎ ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ 65% ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್ ಆ್ಯಂಡ್ ದೇ ಆರ್ ನಾಟ್ ಅರ್ಬನ್ ಮಿಡ್ಲ್ ಕ್ಲಾಸ್. ದೇ ಆರ್ ಲೋವರ್ ಮಿಡ್ಲ್ ಕ್ಲಾಸ್ ಆರ್ ಬಿಲೋ ಪಾವರ್ಟಿ ಪೀಪಲ್. ಅವರಿಗೋಸ್ಕರ ಅಗ್ರಿಕಲ್ಚರ್ ಇಂಪ್ರೂವ್ ಮಾಡಿದರೆ ಇಂಡೈರೆಕ್ಟ್ಲಿ ದೇರ್ ಲೈಫ್ ವಿಲ್ ಇಂಪ್ರೂವ್. ಅದ್ರ ಬಗ್ಗೆ ಯಾವುದೇ ಸರ್ಕಾರ ಈ ಕಾಳಜಿ ಮಾಡ್ತಾಯಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಉದಾಹರಣೆಗೆ ಈ ಯಾವುದು ಸ್ಕೀಮ್ ಹೇಳಿದ್ದಾರೆ, ಪ್ರೊಕ್ಯೂರ್ಮೆಂಟ್ ಬಗ್ಗೆ, MSP ಬಗ್ಗೆ, MRP ಬಗ್ಗೆ. ಇಲ್ಲಿವರೆಗೆ ಸರ್ಕಾರಗಳು, ಯಾವುದೇ ಸರ್ಕಾರಗಳು MSP ಮತ್ತು MRP ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ ದೂಷಣೆ ಮಾಡೋದಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಕೆಲಸ ಮಾಡಿದರೆ ಆವಾಗ ಅಗ್ರಿಕಲ್ಚರ್ ಸೆಕ್ಟರ್ದೊಳಗೆ ಒಳ್ಳೆಯ ಕೆಲಸಗಳಾಗ್ತವೆ. ಇಲ್ಲಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಯಾವುದೋ ಸ್ಕೀಮ್ ಹೇಳ್ತದೆ ಅಗ್ರಿಕಲ್ಚರ್ ಸೆಕ್ಟ್ರಿಗೆ, ಅದು ಇಲ್ಲಿ ಸ್ಟೇಟ್ ಸೆಕ್ಟ್ರಿಗೆ ಬಂದಾಗ ಸ್ಟೇಟ್ನವ್ರು ಇಂಪ್ಲಿಮೆಂಟೇ ಮಾಡಲ್ಲ. ಈಗ MSP ಬಗ್ಗೆ ಹೇಳಿದರು. MSP ಫಾರ್ ಎಕ್ಸಾಂಪಲ್ ಶುಗರ್ ಕ್ಯಾನ್, MSP ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ 3700 ರೂಪಾಯಿ ಒಂದು ಟನ್ನಿಗೆ ಶುಗರ್ ಕ್ಯಾನ್ಗೆ ಕೊಡಬೇಕು ಅಂತ ಹೇಳ್ತು. ಇಲ್ಲಿ ಕರ್ನಾಟಕ ರಾಜ್ಯದಾಗ ಅದು ಇಂಪ್ಲಿಮೆಂಟೇ ಆಗಿಲ್ಲ. ಸೊ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲ ಅಂತ ನೋಡೋರು ಯಾರು? ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಕರ್ನಾಟಕದಲ್ಲಿ ಯಾವುದೇ ಶುಗರ್ ಫ್ಯಾಕ್ಟ್ರಿ ಕೂಡ MSP ಪ್ರೈಸ್ ಕೊಡ್ತಾ ಇಲ್ಲ ಶುಗರ್ ಕೇನ್ ಗ್ರೋವರ್ಸ್ಗೆ. ಇದು ಒಂದು ಸಣ್ಣ ಉದಾಹರಣೆ. ರೈತರು ಒದ್ದಾಡ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ ಇದೆ. ವಿಪರೀತ ರಾಜಕಾರಣಿಗಳೇ ಅತ್ಯಂತ ಮುಂಚೂಣಿಯಲ್ಲಿರುವಂಥದ್ದು ಈ ಫ್ಯಾಕ್ಟರಿ. ತುಂಬಾ ಕಷ್ಟದಲ್ಲಿದ್ದಾರೆ. ರಂಗನಾಥ್ ಸರ್, ನಾನು ಅದೇ ಹೇಳ್ತಾ ಇರೋದು. ಇವತ್ತಿಗೂ ಕೂಡ ನಮ್ಮ ರಾಜ್ಯದ ಸಕ್ಕರೆ ಮಂತ್ರಿ ಇವತ್ತಿಗೂ ಕೂಡ ಒಂದು ಮೀಟಿಂಗ್ ಮಾಡಿಲ್ಲ ಫ್ಯಾಕ್ಟ್ರಿಗಳದು. ಮಾಡಿ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ MSP ಅಂತ ಕೇಳಿಲ್ಲ. ಶಿವಾನಂದ ಪಾಟೀಲ್ ನನಗೆ ಭಾಳ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಇವತ್ತಿಗೂ ಕೂಡ ಒಂದು ಮೀಟಿಂಗ್ ಮಾಡಿಲ್ಲ. ಈಗ ಉದಾಹರಣೆಗೆ ಓಲ್ಡ್ ಮೈಸೂರು ಏರಿಯಾದಾಗ ಇಷ್ಟೆಲ್ಲ ರೈತ ಸಂಘಗಳು ಹೋರಾಟ ಮಾಡ್ತವೆ, ಮಾಡ್ತವೆ. ಬನ್ನಾರಿ ಅಮ್ಮನ ಶುಗರ್ಸ್ ಇದೆ ಇಲ್ಲಿ. ಅವನು ರೈತರಿಗೆ ಕೊಡೋದು 2000 ರೂಪಾಯಿ, 10,900 ರೂಪಾಯಿ. ಈ ಉದಾಹರಣೆ ಒಂದು ಯಾವುದೋ ಫ್ಯಾಕ್ಟ್ರಿಗೆ, ಉದಾಹರಣೆ ಬೆಳಗಾವದೊಳಗೆ ಬಾಲಚಂದ್ರ ಜಾರಕಿಹೊಳಿದು ಮತ್ತು ಉಮೇಶ್ ಕತ್ತಿಯವರ ಫ್ಯಾಕ್ಟ್ರಿಗಳು ಹೈಯೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾವೆ. ಒಂದು 2-3 ಫ್ಯಾಕ್ಟ್ರಿ, 75 ಫ್ಯಾಕ್ಟ್ರಿ ಒಳಗೆ ಸುಮಾರು 72-71 ಫ್ಯಾಕ್ಟ್ರಿಗಳು ಯಾವ MSP ಕೊಡ್ತಾ ಇಲ್ಲ. ಇದು ಶುಗರ್ ಕೇನ್ಗೆ ಸಂಬಂಧಪಟ್ಟಂಗಾಯ್ತು. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೇಳ್ಬೋದಲ್ಲ, ಕೇಳಿಲ್ಲ. ಎರಡನೇದು ಈ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಹೇಳ್ತಾರೆ. ಈಗ ಆನಿಯನ್ ಪ್ರೈಸಸ್ಸು ಕ್ರ್ಯಾಶ್ ಆಗ್ತಾ ಇದ್ದಾವೆ. ಜಾಸ್ತಿ ಆದಾಗೆ ಅರ್ಬನ್ ಮಿಡ್ಲ್ ಕ್ಲಾಸ್ ಗಲಾಟೆ ಮಾಡ್ತದೆ. ಅವರಿಗೆ ಇದು ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಾರೆ, ಇಲ್ಲಿ ಗ್ಲಟ್ ಆಗ್ತದೆ. ಅವಾಗ ಏನಾಗ್ತದೆ, ಈಗ ನೋಡಿ, ಈಗ ಈರುಳ್ಳಿ ಈಗ ರಫ್ತು ಬಂದ್ ಮಾಡಿದ್ದಾರೆ. ಹೌದು, ಇಲ್ಲಿ ಪ್ರೈಸಸ್ ಡೌನ್ ಆಗ್ತಾ ಇದ್ದಾವೆ. ಯಾರಿಗೆ ಹೊಡೆತು ಬರ್ತದೆ? ರೈತರಿಗೆ ಹೊಡೆತು ಬರ್ತದೆ. ಆಮೇಲೆ ಇನ್ನೊಂದಂದ್ರೆ MSP ಅನ್ನುವಂಥದ್ದೇ ನಮಗೆ ಬಹಳ ಹೊರೆ ಅನ್ನುವಂಥದ್ದು ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಯಾಕಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ವಿಂಟಾಲ್ ಈರುಳ್ಳಿಯನ್ನ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಅಲ್ವಾ, ಒಂದು 3000 ರೂಪಾಯಿ ಒಂದು ಬೆಂಬಲ ಬೆಲೆ ಅಥವಾ ವೈಜ್ಞಾನಿಕ ಬೆಲೆ ಅಥವಾ ಒಂದು MSP ಅನ್ನುವಂಥದ್ದು ಫಿಕ್ಸ್ ಆದ್ರೆ
ಮಾರ್ಕೆಟ್ ನಲ್ಲಿ ಅದೀಗ 2700 ರೂಪಾಯಿ ಇದೆ ಅಂತ ತಿಳ್ಕೊಂಡ್ರೆ ಆ 300 ರೂಪಾಯಿ ಅನ್ನುವಂಥದ್ದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ MSP ಅನ್ನುವಂಥ, ಅಥವಾ ಸರ್ಕಾರ ಅದಕ್ಕೆ ಹೆಚ್ಚಿಗೆ ಏನ್ ಕೊಡುವಂಥದ್ದು 300 ರೂಪಾಯಿ ಅಂತ. ಆದ್ರೆ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇರೋದು ಆ 3000 ರೂಪಾಯಿನೇ MSP ಅನ್ನುವಂತ ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಲಕ್ಷ ಕೋಟಿ ಆಗ್ಬಿಡುತ್ತೆ, 5 ಲಕ್ಷ ಕೋಟಿ 8 ಲಕ್ಷ ಕೋಟಿ ಈ ತರದ ಲೆಕ್ಕ ಹೇಳ್ತಿದ್ದಾರೆ. ಬಿಟ್ರೆ ಆ ಗ್ಯಾಪ್ ಏನಿದೆ, ಆ ಮಾರ್ಕೆಟ್ ಪ್ರೈಸ್ ಜೊತೆಗೆ ಆ MSP ಆ ವೈಜ್ಞಾನಿಕ ಬೆಲೆಯ ಗ್ಯಾಪ್ 100 ರೂಪಾಯಿನೋ 200 ರೂಪಾಯಿನೋ ಅದನ್ನ ಲೆಕ್ಕ ಕೊಡ್ತಿಲ್ಲ ಇರೋ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರು ಫ್ರೀ ಮಾರ್ಕೆಟ್ ಮಾಡೋಕ್ಕೆ ಬಿಡ್ತಾ ಇಲ್ಲಲ್ರಿ. ಫ್ರೀ ಮಾರ್ಕೆಟ್ ಕೊಟ್ಟರೆ MSP ಬೇಕೇ ಇಲ್ಲ ರೈತರಿಗೆ. ಈಗ ತೊಗರಿ ಇದೆ, ತೊಗರಿ ಬೆಳೆ ಗುಲ್ಬರ್ಗಾದಾಗ ಅಲ್ಲೆಲ್ಲ ಬೆಳೀತಾರೆ, ಅವರು ಬೇರೆ ಸ್ಟೇಟಿಗೆ ಹೋಗಿ ಮಾರಾಟ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಮಾರಾಟ ಮಾಡಕ್ಕೆ ಬಿಟ್ಟರೆ ಇಲ್ಲಿ ದಳ್ಳಾಳಿಗಳು ಗಲಾಟೆ ಮಾಡ್ತಾರೆ, ಸರ್ಕಾರದ ಮೇಲೆ ಪ್ರೆಷರ್ ತರ್ತಾರೆ. ಸೊ ಇದು ನಾಟ್ ಓನ್ಲಿ ದಿಸ್ ಗವರ್ನಮೆಂಟ್, ವಿಚ್ ಎವರ್ ಮೇ ಬಿ ದ ಗವರ್ನಮೆಂಟ್ ಇತ್ತು ಸೆಂಟರ್ ಆ್ಯಂಡ್ ಸ್ಟೇಟ್, ಎರಡೂ ಸರ್ಕಾರಗಳು ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ ಕೋಆರ್ಡಿನೇಟೆಡ್ ಎಫರ್ಟ್ ಇಲ್ಲರಿ. ಕೋಆರ್ಡಿನೇಟೆಡ್ ಎಫರ್ಟ್ ಬೇಕು. ನಾವು ಅಲ್ಲಿ ಸ್ಕೀಮ್ಗಳು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟು, ಅದು ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡಬೇಕು. ಅದು ಯಾರು ನೋಡಬೇಕು? ರಾಜ್ಯ ಸರ್ಕಾರ ನೋಡಬೇಕು. ರಾಜ್ಯ ಸರ್ಕಾರ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ನಾವ್ಯಾಕೆ ನೋಡೋಣ ಅಂತಾರೆ. ಸೊ ಈ ಥರ ಆದಾಗೆ ಸೊ ಆಮೇಲೆ ಈಗಿನ ಇವತ್ತಿನ ಕೇಂದ್ರದ ಬಜೆಟು ಇಟ್ ಈಸ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ಅರ್ಬನ್ ಕ್ಲಾಸ್ ದ್ಯಾನ್ ದಿ ರೂರಲ್ ಕ್ಲಾಸ್. ನಾವು ಯಾವಾಗಲೂ ಕೂಡ ಯೋಚನೆ ಮಾಡ್ತೀವಿ, ಬಜೆಟ್ ಅನ್ನುವಂಥದ್ದು ಇದೆಯಲ್ಲ ಸರ್, ಅದು ಕಬ್ಬಿಣದ ಕಡಲೆ. ಕೆಲವೊಂದು ಸಂದರ್ಭದಲ್ಲಿ ಅರ್ಥ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಮೈಸೂರಿಂದ ಹೇಳ್ತಾ ಇದ್ರು, ತಾವು ಕೂಡ ಗಮನಿಸಿದ್ರಿ, ಈ GST ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ರು. ಈ GSTನ ಅವ್ರು ಹೆಚ್ಚು ಬಿಹಾರ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಏನಂತೀರಿ? ಕೆಲವು ಸರಿ ಏನಾಗುತ್ತೆ, ನಮಗೆ ಕರೆಕ್ಟ್ ಆದಂಥ ಅರಿವಿರೋದಿಲ್ಲ ಅನ್ನೋಂಥದ್ದು. ಅದು GST ಇದರಲ್ಲಿ ಬರಲ್ಲ. ಒಂದು GST ದುಡ್ಡು ಇದರಲ್ಲಿ ಟೋಟಲ್ ಅಲೋಕೇಶನಲ್ಲಿ ಕೊಡ್ತಾರೆ. ಈಗ ಅವ್ರ ವಿಚಾರಕ್ಕೆ ನಾನು ಹೇಳೋದಾದರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಕೇಂದ್ರ ಸರ್ಕಾರದ್ದು ಅನ್ನೋದಕ್ಕೆ ಅಂಕಿಅಂಶ ಹೇಳ್ತೀನಿ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ 1 ರೂಪಾಯಲ್ಲಿ 16 ರೂಪಾಯಿ ಕೊಡ್ತಾರೆ, 100 ರೂಪಾಯಲ್ಲಿ 16 ರೂಪಾಯಿ ಕೊಡ್ತಾರೆ. ಇನ್ನು ಮೇಜರ್ ಸಬ್ಸಿಡಿ ಏನು ಕೇಂದ್ರ ಸರ್ಕಾರ ಕೊಡುತ್ತೆ ಅದಕ್ಕೆ 6 ರೂಪಾಯಿ ಹೋಗುತ್ತೆ, ಪ್ರತಿ 100 ರೂಪಾಯಲ್ಲಿ 6 ರೂಪಾಯಿ ಹೋಗುತ್ತೆ. ಆಮೇಲೆ ಸ್ಟೇಟ್ಗಳಿಗೆ, ಈಗ ಅವ್ರೇನು ಮಾತಾಡ್ತಾ ಇದ್ರು, ಸ್ಟೇಟ್ಸ್ಗೆ ಒಟ್ಟು ಎಲ್ಲ ರಾಜ್ಯಗಳನ್ನೂ ಸೇರ್ಕೊಂಡು, ಯಾಕಂದರೆ ಯಾವ್ದು ಹಿಂದುಳಿದಿದೆ ಯಾವುದಿದೆ ಎಲ್ಲವೂ ಇದೆ ಅದರಲ್ಲಿ ಅಂಶಗಳನ್ನು ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡುತ್ತೆ. ಸೊ ಅದರಲ್ಲಿ 22% ಅಂದರೆ 22 ರೂಪಾಯಿ 100 ರೂಪಾಯಿಗೆ ಅವ್ರಿಗೆ ಹೋಗುತ್ತೆ. ಇದರಲ್ಲಿ ಸ್ಟೇಟ್ಸ್ಗೆಲ್ಲ ಸೇರಿ. ಡಿಫೆನ್ಸಿಗೆ ಕೊಡಲೇಬೇಕಾ? ಡಿಫೆನ್ಸಿಗೆ 8% ಅಂದರೆ 8 ರೂಪಾಯಿ ಹೋಗುತ್ತೆ. 100 ರೂಪಾಯಿಗೆ 8 ರೂಪಾಯಿ ಡಿಫೆನ್ಸಿಗೆ ಕೊಡಬೇಕಿಲ್ಲ ಅಂದರೆ ನಮ್ಮ ಒಳ್ಳೆಯ ನೈಬರ್ಸ್ ಎಲ್ಲ ತೊಂದರೆ ಕೊಟ್ಬಿಡ್ತಾರೆ ನಮಗೆ. ಸೊ ಆಮೇಲೆ ಈ ಬಡ್ಡಿಗೆ ನೋಡಿ, ಇಷ್ಟು ವರ್ಷದ ಏನು ಬಡ್ಡಿ ಸಾಲ ತೊಗೊಂಡಿದ್ದೀವಿ ಅದಕ್ಕೆ 20% 20 ರೂಪಾಯಿ ಅಲ್ಲಿ ಹೋಗುತ್ತೆ. ಇನ್ನು ಅದೆಲ್ಲ ಇಟ್ಕೊಂಡು ನಾವು ಮಿಕ್ಕಿದ್ದು ಮಾಡಬೇಕು. ಪೆನ್ಷನ್ಗೆ 4 ರೂಪಾಯಿ ಹೊಟ್ಟೋಗುತ್ತೆ, ಪ್ರತಿ 100 ರೂಪಾಯಿ 4 ರೂಪಾಯಿ ಪೆನ್ಷನ್ಗೆ ಹೋಗುತ್ತೆ, 20 ರೂಪಾಯಿ ಬಡ್ಡಿ ಕಟ್ಟಕ್ಕೆ ಹೋಗುತ್ತೆ, 24 ರೂಪಾಯಿ ಇಲ್ಲೇ ಹೋಗುತ್ತೆ. ಇನ್ನು ಕೇಂದ್ರ ಸರ್ಕಾರ ಏನೇನು ಯೋಜನೆಗಳು ಹಾಕುತ್ತೆ ಅದಕ್ಕೆ 8% ಹೋಗುತ್ತೆ, 8% ಹೋಗುತ್ತೆ. ಇನ್ನು ಫೈನಾನ್ಸ್ ಕಮಿಷನ್ ಏನು ಟ್ರಾನ್ಸ್ಫರ್ ಮಾಡಿದೆಯಲ್ಲ ಅದಕ್ಕೆ 8% ಹೋಗುತ್ತೆ. ಸೊ ಇದೆಲ್ಲವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಮಾಡೋಗೂ ಇವೆಲ್ಲ ಇದೆ, ಅಲ್ಲಿ ಮಿತಿಗಳಿದೆ, ಇವೆಲ್ಲ ಇಟ್ಕೊಂಡು ಅವರು ಮಾಡಿರುವಂಥದ್ದು ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಜೊತೆಗೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ, ತೆರಿಗೆ ವಿನಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.